ಇವತ್ತೇನೋ ಮನಗೊಂಡು ನಮ್ಮ ಸ್ವಿಮ್ಮಿಂಗ್ ಪೂಲ್ ಅಥವಾ ಸ್ಟೇಡಿಯಮ್ ಪಾರ್ಕ್ ಮಾಡಿದ್ರೆ ಒಳ್ಳೆಯದು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇದರ ಪ್ರತಿಭಟನೆ ಮಾಡಿ ತಾಲೂಕು ಬಂದ್ ಮಾಡೋ ಕಾಲ ಹತ್ತಿರ ಬರುತ್ತೆ ಅಂತ ಹೇಳಿ ಮುಂಭಾಗದಲ್ಲಿ ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ರು ಅದು ಶ್ರೀನಿವಾಸಪುರ ಸಾರ್ವಜನಿಕರು ಮತ್ತು ಯುವ ಪೀಳಿಗೆ, ಅದು ಯಾವುದೇ ರಾಜಕೀಯ ಹಸ್ತಕ್ಷೇಪ ಇಲ್ಲ. ಅವರಿಗೆ ನಾವು ಕೈ ಜೋಡಿಸೋದು ಅಷ್ಟೇ. ನಾವು ಯಾವುದೇ ಅಭಿವೃದ್ಧಿ ಕುರಿತ ತರೋಕ್ಕೆ ಬಯಸಿಲ್ಲ. ಆದರೆ 2019ರಲ್ಲಿ ಆವಾಗ ವಿಶೇಷ ಅನುದಾನದಲ್ಲಿ ಬಂದಂಥ ಹಣವನ್ನು ಈಗ ಯಾರೀಗ ಮಾಡ್ತಾಯಿದ್ರು ಅವರು ನಮ್ಮ ನ್ಯಾಯಾಲಯಕ್ಕೆ ಹೋಗಿ ಸ್ಟಡಿಯಾಗಿನ ತಂದು ಅಭಿವೃದ್ಧಿ ಆಗೋಕ್ಕೆ ಬಿಡಲಿಲ್ಲ. ಅವರು ಈಗ ಮಾತ್ರ ಅಭಿವೃದ್ಧಿ ಅಂತ ಹೆಸರು ಹೇಳ್ತಾರೆ. ಇದೇ ತಾವೇ ಅದಕ್ಕೆ ಆನ್ಸರ್ ಕೊಡಬೇಕು. ಯಾಕಂದರೆ ಆವಾಗ ಇಲ್ಲದೆ ಇರೋ ಅಭಿವೃದ್ಧಿ ಇವಾಗ ಹೇಗಾಗ್ತಾ ಇದೆ ಅದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಯುವ ಪೀಳಿಗೆ ಈಗ ಯಾವುದೇ ಊರಲ್ಲಾಗಲಿ ಕೆರೆ ಅಥವಾ ಗುಂಡೆಯಲ್ಲಿ ನೀರಿಲ್ಲ, ಎಲ್ಲರೂ ಈಜುಕಲೇಬೇಕೀಗ ಅಂತ ಅನಿವಾರ್ಯ ಇದೆ ನಮಗೆ. ಅಂಥ ಟೈಮಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡಿದರೆ ಶ್ರೀನಿವಾಸಪುರದಲ್ಲಿ ಅದನ್ನು ಚೇಂಜ್ ಮಾಡಿ ರೋಡ್ಗೆ ಹಾಕ್ಬಿಡಿದ್ರು. ತುಂಬ ಅನ್ಯಾಯ. ಯಾಕಂದರೆ ಈಗ ಶ್ರೀನಿವಾಸಪುರ ಪಟ್ಟಣದವರಾಗ್ಬೋದು, ಹಳ್ಳಿಯವರಾಗ್ಬೋದು, ನಮ್ಮ ಕೃಷಿ ಹೊಂಡಗಳು ಯಾರು ರೈತರು ಮಾಡಿದ್ರು ಅದರಲ್ಲಿ ಈಜುಕೊಳಕ್ಕೆ ಹೋಗಿ ನಾವು ಪ್ರಾಣಿಗಳು ಕಳ್ಕೊಳ್ತಾ ಇದ್ವಿ. ಕಣ್ಣಾರೆ ನಮ್ಮ ಮಕ್ಕಳನ್ನ ನಾವು ನೋಡ್ತಾ ಇದ್ವಿ. ಅಂಥ ವ್ಯವಸ್ಥೆ ಇರುವಾಗ ಸ್ವಿಮ್ಮಿಂಗ್ ಪೂಲ್ ಬೇಡ ಅನ್ನೋದು ತಪ್ಪು, ಅದನ್ನು ಚೇಂಜ್ ಮಾಡೋದು ತಪ್ಪು. ಮತ್ತು ನಮ್ಮ ತಾಲೂಕಿಗೆ ಯಾವುದೇ ಒಂದು ಪಾರ್ಕ್ ಇಲ್ಲ. ನಮ್ಮಲ್ಲಿ ಪಾರ್ಕ್ ಬೇಕು. ಮತ್ತು ಸ್ಕೇಟಿಂಗ್ ಸ್ಟೇಡಿಯಂ ಮಾಡಿದರು, ಅದನ್ನು ಊಟದಾಗ ಗಳಿಸಿ ಏನು ಅವ್ರ ಉದ್ದೇಶ ಇಷ್ಟೇ. ಅದು ಮೊದಲು PWಯಲ್ಲಿ ಏನದು ಅದು ಟೆಂಡರ್ ಆಗಿತ್ತು. 24-25ರಲ್ಲಿ ಏನು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಅವ್ರು ರಿವಿಷನ್ ಆಗಿ ಮುನ್ಸಿಪಾಲಲ್ಲಿ ರಿವಿಷನ್ ಆಗಿ ಟೆಂಡರ್ಗೆ ಹೋಗಿತ್ತು. ಅಂಥ ಕಾಮಗಾರಿಗಳನ್ನು ನಿಲ್ಲಿಸಿ ಈಗ ಅದನ್ನು PWಯಲ್ಲಿ ಬಿಟ್ಟು KLDಗೆ ಹಾಕೋ ಅವಶ್ಯಕತೆ ಏನಿತ್ತು? ಯಾಕಂದರೆ ಆ ಸಂಸ್ಥೆ ಹಾಳಾಗೋಗಿದೆ. ಆ ಸಂಸ್ಥೆಗೆ ಹೋದರೆ ಅದರಿಂದ ದುಡ್ಡು ಮಾಡ್ಬೋದು ಅಂತ ಬಿಟ್ಟರೆ ಬೇರೆ ಅಭಿವೃದ್ಧಿ ಮಾಡೋ ಉದ್ದೇಶ ಅಲ್ಲ. ಯಾಕಂದರೆ ತಿಳ್ಕೊಳ್ಳಿ, KLDಯಲ್ಲಿ ಹೋಗೋದು ಬರಿಯಲ್ಲಿ ಯಾರು ಇಂಜಿನಿಯರ್ ಇಲ್ಲ, ಒಬ್ಬ AW ಇಲ್ಲ, ಎಲ್ಲ ದುಡ್ಡು ಮಾಡೋಕ್ಕೆ ಅಲ್ಲಿ ಹಾಕ್ಕೊಳ್ಳೋದು, ದುಡ್ಡು ಮಾಡೋಕ್ಕೆ ಹಾಕ್ಕೊಂಡಿದ್ದಾರೆ. ಇದು ಸಾರ್ವಜನಿಕರು ಆಗ್ತಿರೋ ಮೋಸ. ಇದ್ರ ಬಗ್ಗೆ ನಾವು ಚಕಾರ ಎತ್ತಿದ್ದೀವಿ. ಇವತ್ತೇನೋ ಮನಗೊಂಡು ನಮ್ಮ ಸ್ವಿಮ್ಮಿಂಗ್ ಪೂಲ್ ಅಥವಾ ಸ್ಟೇಡಿಯಮ್ ಪಾರ್ಕ್ ಮಾಡಿದ್ರೆ ಒಳ್ಳೆಯದು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇದರ ಪ್ರತಿಭಟನೆ ಮಾಡಿ ತಾಲೂಕು ಬಂದ್ ಮಾಡೋ ಕಾಲ ಹತ್ತಿರ ಬರುತ್ತೆ ಅಂತ ಹೇಳ್ತಾ, ಏನು ಈಗ ನಾವು ಮೆಮೊರಾಂಡ ಕೊಟ್ಟಿದ್ದೆವು ಅದು ನಮ್ಮ ಪುರಸಭಾ ಚೀಫ್ ಆಫೀಸರ್ ಅವರು ಸರ್ಕಾರಕ್ಕೆ ಗಮನ ಹರಿಸಬೇಕು. ಸರ್ಕಾರದಲ್ಲಿ ಕೂಡ ಏನನ್ನ ಆದರೆ ಅವರು ಮಾತಾಡಿ ನಮ್ಮ ಸ್ವಿಮ್ಮಿಂಗ್ ಪೂಲು ಮತ್ತು ಪಾರ್ಕು ಕ್ರೀಡಾಂಗಣ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಪ್ರತಿಭಟನೆ ಏನಿತ್ತು ಅದು ಯಶಸ್ವಿ ಆಗಬೇಕಂತೇಳಿ ನಿಮ್ಮ ಪತ್ರದ ಮುಖಾಂತರ ಈ ತಾಲೂಕು ಜನತೆ ಮುಖಾಂತರ ಮಾಡಬೇಕು.